ಹಾಯ್, ಇವತ್ತು ನಮ್ಮ ದಿನಕರ್ ತುಗುದೀಪ್ ಶ್ರೀನಿವಾಸ್ ಅವರು ನಿರ್ದೇಶಿಸಿರುವಂತ ವಿರಾಟ್ ಮತ್ತು ಸಂಜನಾ ಆನಂದ್ ಅವರು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರುವಂತ ಒಂದು ರಾಯಲ್ ಚಿತ್ರ ಸಿನಿಮಾದ ಒಂದು ಟ್ರೈಲರ್ ಇವತ್ತು ಬಿಡುಗಡೆ ಆಗಿದೆ. ಈ ಒಂದು ಟ್ರೈಲರ್ ನಾನು ಈಗ ನೋಡ್ಕೊಂಡ್ ಬಂದೆ. ಈ ಒಂದು ಟ್ರೈಲರ್ ಅಲ್ಲಿ ಏನೆಲ್ಲ ಇತ್ತು, ನಮ್ಗೆ ಯಾವೆಲ್ಲ ಇಷ್ಟ ಆಯ್ತು, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳೋದಕ್ಕೆ ಹೊರಟಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಮ್ಮ ಜಯನ ಫಿಲಮ್ಸ್ ಪ್ರೊಡ್ಯೂಸರ್ ಜಯನ ಫಿಲಮ್ಸ್ ನಲ್ಲಿ ಬರ್ತಾ ಇರುವಂತ ದಿನಕರ್ ತುಗುದೀಪ್ ಶ್ರೀನಿವಾಸ್ ಅವರು ಡೈರೆಕ್ಷನ್ ಮಾಡಿರುವಂತ ಹಾಗೂ ವಿರಾಟ್ ಅವರು ಈ ಒಂದು ನಾಯಕ ನಟನಾಗಿ ಅಭಿನಯಿಸಿರುವಂತ ರಾಯಲ್ ಚಿತ್ರ ಇವತ್ತು ಒಂದು ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಮೊದಲಿಗೆ ಒಂದು ಡೈರೆಕ್ಟರ್ಗೆ ಒಂದೊಳ್ಳೆ ಆಕ್ಟರ್ ಸಿಕ್ಕಿದ್ರೆ, ಒಬ್ಬ ಒಳ್ಳೆ ನಟ, ಒಬ್ಬ ಒಳ್ಳೆ ಡೈರೆಕ್ಟರ್, ಸೊ ಇವರಿಬ್ಬರ ಒಂದು ಕಾಂಬಿನೇಷನ್ ಅಲ್ಲಿ ಸೊ ಒಂದು ಮೂವಿ, ಒಂದು ಸಿನಿಮಾ ಸೊ ಯಾವ ತರ ಹೋಗುತ್ತೆ ಅನ್ನೋದಕ್ಕೆ, ಯಾವ ತರ ಒಂದು ಒಳ್ಳೆ ಎಮೋಷನ್ ಮತ್ತೆ ಒಂದು ಆಕ್ಟರ್ನ ಯಾವ ತರ ಚೇಂಜ್ ಮಾಡಬಹುದು ಅನ್ನೋದಕ್ಕೆ ಈ ಒಂದು ಸಿನಿಮಾನೇ ಒಂದು ಉದಾಹರಣೆ ಆಗಿರೋದು. ಸೊ ಮೊದಲಿಗೆ ವಿರಾಟ್ ಅವ್ರ ಬಗ್ಗೆ ಹೇಳೋದಾದ್ರೆ, ಈ ಒಂದು ಟ್ರೈಲರ್ ನಲ್ಲಿ ಸೊ ಅವರ ಒಂದು ಆಕ್ಟಿಂಗ್ ಅಂತೂ ಸೂಪರ್. ಸೊ ಮೊದಲಿಗೆ ಅವರು ಪ್ರೀವಿಯಸ್ ಮೂವಿ ಏನು ಒಂದು ಕಿಚ್ಚು ಸಿನಿಮಾ ಇಂಟ್ರೊಡ್ಯೂಸ್ ಮಾಡಿಸಿದಂತ AP ಅರ್ಜುನ್ ಅವರ ಡೈರೆಕ್ಷನ್ ಅಲ್ಲಿ ವಿರಾಟ್ ಅವರು ಕಿಸ್ ಮೂವಿ ಮುಖಾಂತರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೋ ಆದ್ರು. ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಕಿಸ್ ಮೂವಿಲಿ ವಿರಾಟ್ ಅವರ ಆಕ್ಟಿಂಗ್ ಯಾವ ತರ ಇತ್ತು, ಸೊ ಆ ಒಂದು ಮೂವಿ ಎಷ್ಟು ಮಟ್ಟಿಗೆ ಇಷ್ಟ ಆಗಿತ್ತು ಅನ್ನೋದು ನಿಮ್ಮೆಲ್ರಿಗೂ ಸಹ ಗೊತ್ತಿದೆ. ಸೊ ಅದಾದ ನಂತರ ಈಗ ಒಬ್ಬ ಸ್ಟಾರ್ ಡೈರೆಕ್ಟರ್ ಆಗಿರುವಂತ ದಿನಕರ್ ತುಗುದೀಪ್ ಶ್ರೀನಿವಾಸ್ ಅವರ ಒಂದು ನಿರ್ದೇಶನದಲ್ಲಿ ಒಂದು ರಾಯಲ್ ಚಿತ್ರವನ್ನ ವಿರಾಟ್ ಅವರು ಅಭಿನಯಿಸ್ತಿದ್ದಾರೆ. ಸೊ ಇದರಲ್ಲಿ ಮೊದಲಿಗೆ ವಿರಾಟ್ ಅವರ ಆಕ್ಟಿಂಗು, ಅವರ ಸ್ಟೈಲು, ಅವರ ಲುಕ್ಕು, ಹಾಗೆ ಫ್ಯಾಷನ್, ಸೊ ರಿದಮ್ ಎಲ್ಲ ಕೂಡ ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ಅದಾದ್ಮೇಲೆ ಇನ್ನ ಸಂಜನಾ ಆನಂದ್ ಅವರು ಕಲಗಟ್ಟುನ ರೌಡಿ ಬೇಬಿ ಅಂತಾನೆ ಹೇಳ್ಬೋದು. ಕಲಗಟ್ಟುನಲ್ಲಿ ಅವರ ಆಕ್ಟಿಂಗ್ ಯಾವ ತರ ಇತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಸೊ ಅದೇ ತರ ರಾಯಲ್ ಚಿತ್ರದಲ್ಲೂ ಕೂಡ ಅವರಿಗೆ ಕೊಟ್ಟಿರುವಂತ ನಾಯಕ ನಟಿಯಾಗಿರುವಂತ ಒಂದು ಪಾತ್ರವನ್ನ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಸೊ ಅದರಲ್ಲಿ ಎರಡು ಮಾತಿಲ್ಲ. ಸೊ ಸಂಜನಾ ಆನಂದ್ ಅವರು ಕೂಡ ಈ ಒಂದು ಟ್ರೈಲರ್ ನಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಸೊ ಇನ್ನ ಆಕ್ಷನ್ ಅಂತ ನೋಡೋದಾದ್ರೆ, ವಿರಾಟ್ ಅವರ ಆಕ್ಷನ್ ಸೀಕ್ವೆನ್ಸ್ ಮತ್ತೆ ಆಕ್ಷನ್ ಮತ್ತೆ ಎಮೋಷನ್ ಎರಡು ಕೂಡ ಕ್ಯಾರಿ ಮಾಡಿದ್ರೆ. ಸೊ ಈ ಒಂದು ಸಿನಿಮಾದಲ್ಲಿ ಒಂದ್ ಸ್ವಲ್ಪ ಕಾಮಿಡಿನೂ ಎಕ್ಸ್ಪೆಕ್ಟ್ ಮಾಡ್ಬೋದು, ಸೊ ಹಾಗೆ ಎಮೋಷನ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದಾದ್ಮೇಲೆ ಇನ್ನ ಡೈರೆಕ್ಷನ್ ಅಂತ ನೋಡೋದಾದ್ರೆ, ದಿನಕರ್ ತುಗುದೀಪ್ ಶ್ರೀನಿವಾಸ್ ಈ ಒಂದು ಸಿನಿಮಾನ ಒಂದು ಅದ್ಭುತವಾಗಿ ನಿರ್ದೇಶಿಸಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಅವರ ಕಳೆದ ಹಿಂದಿನ ಸಿನಿಮಾಗಳೆಲ್ಲ ನಾವೆಲ್ಲರೂ ಕೂಡ ನೋಡಿದೀವಿ. ದಿನಕರ್ ತುಗುದೀಪ್ ಅವರು ನಿರ್ದೇಶಿಸಿರುವಂತ ಸಿನಿಮಾಗಳು ಸಾರಥಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಸೊ ಎಲ್ಲಾ ಸಿನಿಮಾಗಳು ಸೊ ಒಂದು ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿರುವಂತ ಸಿನಿಮಾಗಳನ್ನೇ ದಿನಕರ್ ತುಗುದೀಪ್ ಶ್ರೀನಿವಾಸ್ ಅವರು ಮಾಡಿದ್ದಾರೆ. ಸೊ ಅದೇ ತರ ಈ ಒಂದು ರಾಯಲ್ ಸಿನಿಮಾ ಕೂಡ ಒಂದು ಹಿಟ್ ಲಿಸ್ಟ್ ಗೆ ಸೇರುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದಾವೆ. ಸೊ ಇನ್ನ ಸ್ಟಾರ್ ಕ್ಯಾಟ್ಸ್ ಅಂತ ಬಂದ್ಬಿಟ್ರೆ, ಈ ಒಂದು ಸಿನಿಮಾದಲ್ಲಿ ಒಂದಷ್ಟು ಹಿರಿಯ ಕಲಾವಿದರು ಕೂಡ ಅಭಿನಯಿಸಿದ್ದಾರೆ. ಮೊದಲಿಗೆ ಸೊ ಸುಧಾ ರಾಣಿ ಆಗಿರ್ಬೋದು, ಅಚ್ಯುತ್ ಕುಮಾರ್ ಆಗಿರ್ಬೋದು, ಹಾಗೆ ರಂಗಣ್ಣ ರಘು ಅವರು, ಪ್ರಮೋದ್ ಶೆಟ್ಟಿ ಅವರು, ಸೊ ಇನ್ನಷ್ಟು ಕೆಲವೊಂದಷ್ಟು ಜನ ಅವರ ಹೆಸರು ಕೂಡ ನಮ್ಗೆ ಗೊತ್ತಿಲ್ಲ. ಸೊ ಈ ಒಂದಷ್ಟು ಜನ ಸ್ಟಾರ್ ಕ್ಯಾಟ್ಸ್ ನ ಈ ಒಂದು ಸಿನಿಮಾದಲ್ಲಿ ನಾವೆಲ್ಲರೂ ಕೂಡ ನೋಡ್ಬೋದು. ನಮ್ ಮ್ಯೂಸಿಕ್ ಬಂದ್ರೆ, ಚರಣ್ ರಾಜ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಮ್ಯೂಸಿಕ್ ಆಗಿರ್ಬೋದು, ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ತುಂಬಾ ಅದ್ಭುತವಾಗಿದೆ. ಎಸ್ಪೆಷಲಿ ಒಂದು ಸೀನ್ ಅಲ್ಲಿ ಈ ಒಂದು ಲವ್ ಸ್ಟೋರಿ ಸೀನ್ ಆಗಿರ್ಬೋದು, ಮತ್ತೆ ಎಮೋಷನ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಕೂಡ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಸೊ ಎಮೋಷನ್ ನ ಕ್ಯಾರಿ ಮಾಡ್ತಾ ಇರುವಂತ ಸಿನಿಮಾ. ಈವನ್ ಸೊ ವಿರಾಟ್ ಅವರು ಎಮೋಷನ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಸೊ ಎರಡು ಕೂಡ ಎಮೋಷನ್ ಪ್ಲಸ್ ಆಕ್ಷನ್ ಎರಡು ಕೂಡ ಈ ಒಂದು ಸಿನಿಮಾದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ರಾಯಲ್ ಚಿತ್ರದ ಟ್ರೈಲರ್. ನಂಗೆ ಇಷ್ಟವಾದಂತ ಅನಿಸಿಕೆಗಳನ್ನ ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ಸೊ ಮೊದಲಿಗೆ ಈ ವಿಡಿಯೋ ನಿಮ್ಗೊಂದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಒಂದು ರಾಯಲ್ ಟ್ರೈಲರ್
ನಿಮ್ಗೆ ಯಾವ ತರ ಇಷ್ಟ ಆಯ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್.